ಸಿನಿಮಾದಲ್ಲಿ ಅಧಿಪತ್ರ ಅಂದ್ರೆ ಅದಕ್ಕೆ ಬೇರೆದೇ ಒಂದು ಮೀನಿಂಗ್ ಇದೀವಿ ಅಂತ. ಅದಕ್ಕೆ ನಾವೊಂದು ಕಂಟೆಸ್ಟ್ ಇಡ್ತಾ ಇದ್ದೀನಿ. ಅಧಿಪತ್ರ ಸಿನಿಮಾ ನೋಡಿ ಅಧಿಪತ್ರ ಅಂದ್ರೆ ಏನು ಅಂತ ಕರೆಕ್ಟಾಗಿ ಹೇಳಿದವರಿಗೆ ನಮ್ಮ ಸಿನಿಮಾ ತಂಡದಿಂದ ಏನಾದ್ರು ಒಂದು ಗಿಫ್ಟ್ ಕೊಡೋದು, ಅಥವಾ ನಮ್ಮ ರಾಕ್ ಸ್ಟಾರ್ ರೂಪ್ ಶೆಟ್ಟಿ ಜೊತೆ ಆಗಲಿ, ಜಾನ್ವಿ ಮೇಡಮ್ ಜೊತೆ ಕೂತ್ಕೊಂಡು ಸಿನಿಮಾ ನೋಡೋಕೆ ಅವಕಾಶ ಕೊಡ್ತಾ ಇದ್ವಿ. ಸೊ ಹಾಗಾಗಿ ಅದೊಂದು ನಾಳೆ ನಾನು ಕಂಟೆಸ್ಟ್ ರೆಡಿ ಮಾಡ್ತೀನಿ. ನಿಮ್ಗೆ ಇಷ್ಟು ಕ್ಯೂರಿಯಾಸಿಟಿ ಇದೆಯಲ್ಲ, ಫಸ್ಟ್ 3 days ಹೋಗಿ ಸಿನಿಮಾ ನೋಡಿ ಅಧಿಪತ್ರ ಅನ್ನೋದು ಕರೆಕ್ಟಾಗಿ ಆನ್ಸರ್ ಮಾಡಿ ನಮ್ಮ ಜೊತೆ ಸಿನಿಮಾ ನೋಡಿ ಅಂತ. ಸರ್, ಕಾಗ್ದಾರದ ನೆರಳು ನಿಮ್ಗೆ ಇದ್ರಲ್ಲಿ ಅನ್ಸುತ್ತೆ, ಬಟ್ ಸಿನಿಮಾ ನೋಡಿದಾಗ ನಿಮ್ಗೆ ಯಾವ ನೆರಳು ಕಾಣಿಸಲ್ಲ ಸರ್. ಈಗ ನಿಮ್ಗೆ ಹೆಂಗೆ ಯಾವ ತರ ಅಂತಂದ್ರೆ, ನಮ್ಮ ಕರಾವಳಿಯವರ ಒಂದು ಸಿನಿಮಾ ಮಾಡಿದಾಗ ಅದು ಎಲ್ರದ್ದು ಈಗ ಡೈರೆಕ್ಟ್ ಬರ್ತಂತಂದ್ರೆ ಆ ಮೇಕಿಂಗ್ ಸ್ಟೈಲ್ ಆಗಿರ್ಬೋದು ಸೇಮ್ ಅನ್ಸುತ್ತೆ ನಿಮ್ಗೆ, ಬಟ್ ಆ ರೀತಿ ಬರಲ್ಲ. ದೈವ ಅಂತ ಬರ್ಡ್ ಬರುತ್ತೆ ನಿಮ್ಗೆ. ಸಿನಿಮಾ ನೋಡಿದ್ರೆ ಸಿನಿಮಾದಲ್ಲಿ ಆ ರೀತಿ ಯಾವ್ದು ಕಾಣಿಸಲ್ಲ ಅದ್ರಲ್ಲೂ ಸರ್. ಖಂಡಿತ ಆ ಕಡೆ ನಮ್ಮ ಕರಾವಳಿ ಕಡೆ ಕಲ್ಚರ್ ಅಂದ್ರೆ ಕರಾವಳಿ ಇರುವಂತ ಎಲ್ಲ ಕಲ್ಚರ್ ನಾವು ಟಚ್ ಮಾಡಿದ್ವಿ. ಅದ್ರಲ್ಲಿ ನಿಮ್ಗೆ ಆಟಿಕಲ್ ಅಂತ ಇರ್ಬೋದು, ಹುಲಿ ಕುಣಿತ ಇರ್ಬೋದು, ದೈವ ಇರ್ಬೋದು, ಇದೆಲ್ಲನ ಟಚ್ ಮಾಡಿದ್ವಿ. ಬಟ್ ಅದ್ರ ನೆರಳು ಕಾಣಿಸ್ಬೋದು. ಅದ್ರ ಜೊತೆ ಬರುವಂತ ಚಿಕ್ಕ ಸಿನಿಮಾಗಳು ಅದಕ್ಕೆ ಕಾಣಿಸುತ್ತೆ ನಿಮ್ಗೆ ಕಾಮನ್ ಅದು. ಹಂಗಾಗಿ ಸಿನಿಮಾ ನೋಡಿದಾಗ ನಿಮ್ಗೆ ಆ ತರ ಸಿನಿಮಾ ನೋಡಿ ನೀವು ನನ್ಗೆ ಹೇಳಿದ್ರೆ ಆವಾಗ ನಾನು ಹೇಳ್ಬೋದು. ಆ ಡ್ಯೂರೇಷನ್ 2 ಗಂಟೆ 2:30 ಸರ್. 2 ಗಂಟೆ 30 ನಿಮಿಷ ಬರ್ತೀವಿ. 2 ಸಾಂಗ್ ಇದೆ ಸರ್. ಒಂದು ಸಾಂಗ್ ಆಲ್ರೆಡಿ ಆರ್ಟಿಕಲ್ ಇಂದ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಾಂಗ್ ರಿಲೀಸ್ ಆಗಿದೆ. ಇನ್ನೊಂದು ಸಾಂಗು ಇನ್ನೇನು ಕೆಲವು ದಿನ ರಿಲೀಸ್ ಆಗುತ್ತೆ ಸರ್. ಈ 50 days ಈ ಸಿನಿಮಾ ಇಲ್ಲಿ ಓಡುತ್ತೆ ಅಂತ ಒಂದು ನಂಬಿಕೆ ಇದೆ. ನಿಮ್ಮೆಲ್ಲರ ಸಪೋರ್ಟ್ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. 100 days ಬರ್ತಾರೆ ಇದು ಖುಷಿ. ಅಲ್ಲ, ನಾನು ಹಿಂಗಾಗಿ ಗೊತ್ತ ಮೇಡಮ್, ನಾನು ಕತೆ ಹೇಳಿದ್ರೆ ಅರ್ಥ ಆಗಲ್ಲ. ನೀವು ಸಿನಿಮಾ ನೋಡಿದ್ರೆ ಆ ಕ್ಲೈಮ್ಯಾಕ್ಸ್ ತನಕ ನೀವು ಕೂತ್ಕೊಂಡು ನೋಡಿದಾಗಲೇ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗ್ಬೋದು. ಈ ಸಸ್ಪೆನ್ಸ್ ಥ್ರಿಲ್ಲರ್, ನನ್ನ ಸಸ್ಪೆನ್ಸ್ ಬಿಟ್ಕೊಡ್ತಾ ಹೋದ್ರೆ ನಿಮ್ಗೆ ಥ್ರಿಲ್ಲೇ ಇರಲ್ಲ. ಸೊ ಹಂಗಾಗಿ ಕತೆ ಒಂದು 5 ನಿಮಿಷದಲ್ಲಿ ಮುಗ್ದೋಗುತ್ತೆ. ಅದನ್ನ ನಾನು 2.5 ಗಂಟೆ ಏನು ಸ್ಕ್ರೀನ್ ಪ್ಲೇ ಮಾಡಿದ್ದೀನಿ. ರೂಪೇಶ್ ಶೆಟ್ಟಿ ಅವ್ರು ಯಾವ ತರ ಆಕ್ಟಿಂಗ್ ಮಾಡಿದ್ರು, ಅವ್ರ ಕ್ಯಾರೆಕ್ಟರೈಸೇಷನ್ ಹೆಂಗಿದೆ, ಜಾನ್ವಿ ಅವ್ರು ಯಾವ ತರ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ, ಇದೆಲ್ಲ ನೀವು ನೋಡ್ಬೇಕು ಅಂದ್ರೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಆಗ್ಬಿಡ್ಬೇಕು. ಕತೆ ಅಂದ್ರೆ ನಿಮ್ಗೆ 7 ನಿಮಿಷ ಹೇಳ್ಬಿಡ್ಬೋದಪ್ಪ ಅಂತ. ಟ್ರೈಲರ್ ನೋಡಿದೀರಾ? ಕೇಳೋದಕ್ಕೇನು ಇರಲ್ಲ ಅನ್ಕೋತೀನಿ. ಇದ್ರೆ ಕೇಳಿಲ್ಲ ಅಂದ್ರೆ ನಾವು ಮುಗಿಸ್ಬೋದಾ? ನಿಮ್ಗೂ ಬೇರೆ ಕಾರ್ಯಕ್ರಮ ಇರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.